ಬೆಣ್ಣೆ ದೋಸೆ ನಗರಿ ದಾವಣಗೆರೆಯಲ್ಲಿ ಈಗ ಹೂವುಗಳ ಹಬ್ಬ. ಪ್ರಕೃತಿಯ ಸೊಬಗು ಮನುಷ್ಯನ ಕಲಾ ಚಾತುರ್ಯ ಸಂಗಮಗೊಂಡರೆ ಪ್ರಪಂಚ ಹೇಗಿರುತ್ತೆ ಅನ್ನೋದಕ್ಕೆ ಈ ಪುಷ್ಪ ಲೋಕವೇ ಸಾಕ್ಷಿ. ಕೋಟ್ಯಾಂತರ ಪುಷ್ಪಗಳಿಂದ ಅನಾವರಣಗೊಂಡ ಆ ಲೋಕ ಹೇಗಿದೆ ಗೊತ್ತಾ? ನಾವು ತೋರಿಸ್ತೀವಿ ನೋಡಿ. ದಾವಣಗೆರೆ ಗಾಜಿನ ಮನೆಯಲ್ಲಿ ಫಲಪುಷ್ಪ ಪ್ರದರ್ಶನ. ಮಾರ್ಚ್ 1ರವರೆಗೆ ಫಲಪುಷ್ಪ ಪ್ರದರ್ಶನ, ಸಾರ್ವಜನಿಕರಿಗೆ ರಸದೌತಣ. ಹೂಗಳಿಂದ ಸಿದ್ಧಗೊಂಡ ಮಿನಿ ವಿಧಾನಸೌಧ, ಹಂಪಿಯ ರಥ. ಹೀಗೆ ಎಲ್ಲಿ ನೋಡ್ತಿದ್ರು ಹೂಗಳ ಲೋಕ. ಕೋಟ್ಯಾಂತರ ಹೂಗಳ ಮಧ್ಯೆ ಕಂಗೊಳಿಸುತ್ತಿರೋ ಕಲಾಕೃತಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದ ಗ್ಲಾಸ್ ಹೌಸ್ನಲ್ಲಿ. ಹೌದು, ಈ ಬಾರಿಯ ಫಲಪುಷ್ಪ ಪ್ರದರ್ಶನಕ್ಕೆ ಫೆಬ್ರವರಿ 25ರಂದು ಚಾಲನೆ ನೀಡಲಾಯಿತು. ಈ ಬಾರಿಯ ಪ್ರದರ್ಶನದ ಫಸ್ಟ್ ಅಟ್ರಾಕ್ಷನ್ ಅಂದ್ರೆ ಅದು ನಮ್ಮ ರಾಜ್ಯದ ಶಕ್ತಿಸೌಧ, ವಿಧಾನಸೌಧ. ಸುಮಾರು 42 ಅಡಿ ಉದ್ದ, 14 ಅಡಿ ಅಗಲ ಹಾಗೂ 18 ಅಡಿ ಎತ್ತರದ ಈ ಬೃಹತ್ ಕಲಾಕೃತಿಯನ್ನ ನೋಡ್ತಿದ್ರೆ ಕಣ್ಣು ಮಿಟುಕಿಸೋಕು ಮನಸ್ಸಾಗಲ್ಲ. ಬರೋಬ್ಬರಿ 4 ಲಕ್ಷಕ್ಕೂ ಅಧಿಕ ಬಿಳಿ, ಹಳದಿ ಮತ್ತು ನೇರಳೆ ಬಣ್ಣದ ಸೇವಂತಿಗೆ ಹೂಗಳಿಂದ ಈ ಸುಂದರ ವಿಧಾನಸೌಧವನ್ನ ಶೃಂಗರಿಸಲಾಗಿದೆ. ಪ್ರತಿಯೊಂದು ಹೂವನ್ನ ಅಷ್ಟೇ ಜಾಗರೂಕತೆಯಿಂದ ಜೋಡಿಸಲಾಗಿದ್ದು ಸಾರ್ವಜನಿಕರು ಇಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಮುಗಿಬೀಳ್ತಿದ್ದಾರೆ. ನಾನಿವತ್ತು ದಾವಣಗೆರೆಯಲ್ಲಿರುವಂಥ ಗ್ಲಾಸ್ ಹೌಸಿಗೆ ಬಂದಿದ್ದೀನಿ. ಇಲ್ಲಿ ಫಲಪುಷ್ಪ ಪ್ರದರ್ಶನ ಇಟ್ಟಿದ್ದಾರೆ, ವಿಧಾನಸೌಧ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಬರ್ಬೋದು ಮಕ್ಕಳನ್ನ ಕರ್ಕೊಂಡು ನೋಡೋಕ್ಕೆ, ಚೆನ್ನಾಗಿರುತ್ತೆ. ಖುಷಿ ಅನಿಸ್ತಿದೆ. ನಾನು ಮೈಸೂರಲ್ಲಿ ವರ್ಕ್ ಮಾಡ್ತಿರೋದು, ಅಲ್ಲಿಂದ ಬಂದಿದ್ದೀನಿ. ಸೊ ಖುಷಿ ಅನಿಸ್ತಿದೆ, ಡಿಫ್ರೆಂಟ್ ಆಗಿದೆ ಈ ಟೈಮ್. ಹೌದು, ಫ್ಯಾಮಿಲಿ, ನಾವು ಕೂಡ ಫ್ಯಾಮಿಲಿ ಬಂದಿದ್ದೀವಿ, ನೀವು ಕೂಡ ಫ್ಯಾಮಿಲಿ ಬಂದು ನೋಡ್ಕೊಂಡು ಹೋಗಿ. ಇನ್ನು ಸುಮಾರಷ್ಟು ದಿನ ಇರುತ್ತದೆ. ಹೌದು, ಜಾತ್ರೆಗೆ ಬಂದಿದ್ದೀವಿ. ಖುಷಿ ಅನಿಸ್ತಿದೆ ಸರ್. ಇಷ್ಟು ದಿನ ಖಾಲಿ ಗ್ಲಾಸ್ ಹೌಸ್ ನೋಡ್ತಾ ಇದ್ವಿ, ಇವತ್ತು ಎಲ್ಲ ಡಿಫ್ರೆಂಟಾಗಿ ಫಲಪುಷ್ಪ ಪ್ರದರ್ಶನ ಇರೋದ್ರಿಂದ ಚೆನ್ನಾಗಿ ಅನಿಸ್ತಾ ಇದೆ. ಇವತ್ತು ಇನ್ನೂ ಸ್ಟಾರ್ಟ್ ಆಗಿರೋದ್ರಿಂದ ಫ್ರೆಶ್ ಆಗಿದೆ ಎಲ್ಲಾನು. ಸೊ ಇವತ್ತು ಬಂದು ನೋಡ್ಕೊಂಡು ಹೋದ್ರೆ ಚೆನ್ನಾಗಿ ಅನಿಸುತ್ತೆ. ಫಲಪುಷ್ಪ ಪ್ರದರ್ಶನ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಕೂಡ ಬರ್ತಾ ಇದ್ದಾರಲ್ಲ, ಅದು ನೋಡಿ ನಮಗೂ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ, ಅಂದರೆ ಸಖತ್ತಾಗಿದೆ ಹೇಳಲಿಕ್ಕೆ. ಅಂದರೆ ಇದು ಇರೋದು ದಾವಣಗೆರೆಯಲ್ಲಿ ಗ್ಲಾಸ್ ಹೌಸ್ ಅಂತ, ತುಂಬ ಚೆನ್ನಾಗಿದೆ. ಎಲ್ಲರೂ ಬರ್ಬೋದು, ಅಷ್ಟು ಚೆನ್ನಾಗಿದೆ. ಅಂದರೆ ಸಿರಿಧಾನ್ಯದೆಲ್ಲ ಹಾಕಿದ್ದಾರೆ. ಕೆಲವೊಬ್ರಿಗೆ ಗೊತ್ತೇ ಇಲ್ಲ ಸಿರಿಧಾನ್ಯ ಅಂದರೆ ಏನು ಅಂತ. ಬಟ್ ಇಲ್ಲಿ ಬಂದು ನೋಡೋದ್ರಿಂದ ಎಲ್ಲನೂ ಕೂಡ ತಿಳ್ಕೊಬೋದು. ಸಿರಿಧಾನ್ಯದ ಬಗ್ಗೆ ಆಗಲಿ, ಫಲಪುಷ್ಪ ಪ್ರದರ್ಶನದ ಬಗ್ಗೆ ಆಗಲಿ ಎಲ್ಲನೂ ಕೂಡ ತಿಳ್ಕೊಬೋದು. ವಿಧಾನಸೌಧದ ಜೊತೆಗೆ ವಿಜಯನಗರದ ಹಂಪಿ ರಥ ಕೂಡ ಜನಾಕರ್ಷಣೆಯಾಗಿತ್ತು. 10 ಅಡಿ ಉದ್ದ, 12 ಅಡಿ ಎತ್ತರದ ಈ ಕಲಾಕೃತಿಯನ್ನ 50,000 ಸೇವಂತಿಗೆ ಹಾಗೂ ಕಾಮಿನಿ ಎಲೆಗಳ ಸಹಾಯದಿಂದ ನಿರ್ಮಿಸಲಾಗಿದೆ. ಇನ್ನು ದಾವಣಗೆರೆ ಜನರ ನಾಡಿ ಮಿಡಿತವಾಗಿರೋ ಐ ಲವ್ ದಾವಣಗೆರೆ ಎಂಬ 15 ಅಡಿ ಉದ್ದದ ಕಲಾಕೃತಿ ಕೂಡ ಹೂಗಳ ಮಾಲೆ ತೊಟ್ಟು ಮಿನುಗುತ್ತಿದೆ. ಈ ಸುಂದರ ದೃಶ್ಯಗಳು ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತಿವೆ. ಇನ್ನು ಸಸ್ಯ ಪ್ರಿಯರಿಗೆ ಇಲ್ಲಿದೆ ರಸದೌತಣವೇ ಸಿಗುತ್ತಿದೆ. ಆಂಥ್ರಿಯಂ, ಡಾಲಿಯಾ, ಜೀನಿಯಾದಿಂದ ಹಿಡಿದು ಆರ್ಕಿಡ್ಗಳವರೆಗೆ ಬರೋಬ್ಬರಿ 56 ಬಗೆಯ 20,000ಕ್ಕೂ ಹೆಚ್ಚು ಅಲಂಕಾರಿಕ ಗಿಡಗಳನ್ನ ಇಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಅರೇಕಾ ಪಾಮ್, ಫೀಕಸ್ ಪಾಂಡಾ, ಇಟಾಲಿಯನ್ ಸರ್ಪ್ರೈಸ್ನಂತಹ ಅಪರೂಪದ ವಿದೇಶಿ ತಳಿಗಳು ಫಲಪುಷ್ಪ ಪ್ರದರ್ಶನದ ಸೌಂದರ್ಯ ಹೆಚ್ಚಿಸಿವೆ. ಇದು ಫಸ್ಟ್ ಟೈಮ್ ನಾವು ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿರೋದು ದಾವಣಗೆರೆಯಲ್ಲಿ. ನಂದು ಇದು ಫಸ್ಟ್ ಟೈಮು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲದೂ. ಸೊ ಶಿವಮೊಗ್ಗದಲ್ಲಿ ನೋಡಿದ್ದೆ, ನಮ್ಮದು ಪ್ರಾಪರ್ ಶಿವಮೊಗ್ಗ, ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು.
ತುಂಬ ಚೆನ್ನಾಗಿ ಎಲ್ಲ ಅಲಂಕಾರಗಳು ಮಾಡಿದೆ. ತರಕಾರಿ ಜೋಡಿಸಿ ಅಲ್ಲಿ ಒಂದು ರಂಗೋಲಿ ಥರ ಎಲ್ಲ ಮಾಡಿ, ಇಲ್ಲಿ ಸಿರಿಧಾನ್ಯಗಳು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ ನೋಡೋಕ್ಕೆ. ತುಂಬ ಚೆನ್ನಾಗಿದೆ. ಅಷ್ಟು ಫ್ಲವರ್ಸ್ ಎಲ್ಲ ಈ ಥರನೂ ಮಾಡ್ಬೋದು ಅನ್ನೋದನ್ನು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲದು. ಫ್ಯಾಮಿಲಿ ಜೊತೆ ಬಂದಿದ್ವಿ. ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಬರೀ ಮನೋರಂಜನೆ ಮಾತ್ರವಲ್ಲ, ಜ್ಞಾನದ ಅರಿವು ಕೂಡ ಹೆಚ್ಚಿಸುತ್ತಿದೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳ ರೈತರು ಬೆಳೆದ ಅತ್ಯುತ್ತಮ ಹಣ್ಣು ತರಕಾರಿಗಳ ಪ್ರದರ್ಶನ ಇಲ್ಲಿದೆ. ವಿಶೇಷವಾಗಿ ಅಡಿಕೆ ತೋಟದಲ್ಲಿ ಅಂತರ ಬೆಳೆ ಬೆಳೆದು ಸೈ ಎನಿಸಿಕೊಂಡ ಮಾದರಿ ರೈತರ ಯಶೋಗಾಥೆಯ ವಿವರಣೆಗಳನ್ನ ಇಲ್ಲಿ ನೀಡಲಾಗಿದೆ. ಫಲಪುಷ್ಪ ಪ್ರದರ್ಶನ ನೋಡಲು ಬರುವ ರೈತರಿಗೆ ಕೃಷಿಯ ಹೊಸ ಪಾಠವನ್ನ ಕಲಿಸುತ್ತಿದೆ. ಸೂರ್ಯ ಮುಳುಗುತ್ತಿದ್ದಂತೆ ಗಾಜಿನ ಮನೆಯ ಅಂದ 10 ಪಟ್ಟು ಹೆಚ್ಚಾಗಿದೆ. ರಂಗು ರಂಗಿನ ವಿದ್ಯುತ್ ದೀಪಾಲಂಕಾರದ ನಡುವೆ ಮ್ಯೂಸಿಕಲ್ ಫೌಂಟೇನ್ ಜನರನ್ನ ರೋಮಾಂಚನಗೊಳಿಸ್ತಾ ಇದೆ. ಸರ್, ದಾವಣಗೆರೆಯಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ನಾವೆಲ್ಲ ಆಗಮಿಸಿದ್ದೀವಿ. ದುರ್ಗಮ್ಮ ದೇವಿದು ಜಾತ್ರೆ ನಿಮಿತ್ತ ನಮ್ಮ ಮಕ್ಕಳಿಗೆಲ್ಲ ರಜಾನ ಕೊಟ್ಟಿದ್ದಾರೆ ಶಾಲಾ ಮಕ್ಕಳಿಗೆಲ್ಲರಿಗೂ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಇಂಥ ಫಲಪುಷ್ಪ ಪ್ರದರ್ಶನದಲ್ಲಿ ಬರೀ ಹೂವಿನ ಅಲಂಕಾರದಲ್ಲಿ ಮಿನಿ ವಿಧಾನಸೌಧದ ಮಾಡೆಲ್ನ ತಯಾರು ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ದಾವಣಗೆರೆಯಲ್ಲಿ ಇಂತಹ ಬೆಣ್ಣೆ ನಗರಿ ಅಂತಲೇ ಪ್ರಸಿದ್ಧ ಆಗಿರೋಂಥ ಇಂಥ ದಾವಣಗೆರೆಯಲ್ಲಿ ಇಂಥ ಫಲಪುಷ್ಪ ಪ್ರದರ್ಶನ ಪ್ರತಿ ವರ್ಷವೂ ಅವರು ಏನಾದರೂ ಆಯೋಜಿಸಿದರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳ ಸಮೇತ ಕುಟುಂಬ ಸಮೇತ ಎಲ್ಲರೂ ಬಂದಿದ್ದೀವಲ್ಲ, ತುಂಬ ಖುಷಿ ಆಗ್ತಾ ಇದೆ ಸರ್. ಮಾರ್ಚ್ 1ನೇ ತಾರೀಕಿನವರೆಗೂ ಪ್ರತಿದಿನ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆಯವರೆಗೆ ಸಾರ್ವಜನಿಕರಿಗೆ ಫಲಪುಷ್ಪ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ದೊಡ್ಡವರಿಗೆ 30, ಮಕ್ಕಳಿಗೆ 10 ರೂಪಾಯಿ ನಿಗದಿ ಮಾಡಲಾಗಿದೆ. ನೀವು ಕೂಡ ನಿಮ್ಮ ಕುಟುಂಬದ ಜೊತೆ ಈ ಫಲಪುಷ್ಪ ಲೋಕಕ್ಕೆ ಭೇಟಿ ನೀಡಿ ಸುಂದರ ಕ್ಷಣಗಳನ್ನ ಸವಿಯಬಹುದು. ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣೇಶ್ ಎಂ1 ಕನ್ನಡ ನ್ಯೂಸ್ ದಾವಣಗೆರೆ.